ನಮಸ್ತೆ. ಓಂ ಶ್ರೀ ವಿಘ್ನೇಶ್ವರಾಯ ನಮಃ. ನಿಮ್ಗೆಲ್ಲ ಅನಿಸ್ತಾ ಇರ್ಬೋದು, ನಾನು ಅಂದ್ರೆ ಮಂತ್ರಗಳ ಬಗ್ಗೆನೇ ಕಂಟೆಂಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅಲ್ವಾ? ಯಾಕೆ ಅಂತ ಹೇಳಿದ್ರೆ, ನಮ್ಗೆ ಆಹಾರ, ನೀರು, ಗಾಳಿ ಎಷ್ಟು ಇಂಪಾರ್ಟೆಂಟ್, ಮಂತ್ರನ ಅಷ್ಟೇ ಇಂಪಾರ್ಟೆಂಟ್. ಯಾಕೆ ಅಂತ ಹೇಳಿದ್ರೆ, ನಮ್ಮ ಬಾಡಿನಲ್ಲಿ 7 ಚಕ್ರಾಸ್ ಇರುತ್ತೆ. ಆ 7 ಚಕ್ರಾಸ್ ಆಕ್ಟಿವೇಟ್ ಮಾಡ್ಲಿಕ್ಕೆ ನಾವು ಮಂತ್ರಗಳು ಬೇಕು. ಇವಾಗ ನಮ್ಗೊಂದು ಪ್ರಾಬ್ಲಮ್ ಇರುತ್ತೆ, ಈ ಪ್ರಾಬ್ಲಮ್ಗೆ ಈ ಮಂತ್ರ ಹೇಳ್ಬೇಕು ಅಥವಾ ಈ ಮಂತ್ರ ಹೇಳಿದ್ರೆ ಹಿಂಗೆ ಇರುತ್ತೆ ಅಂತ ಹೇಳಿ ನಾನು ಮಾಡಿದ ಕಂಟೆಂಟ್ಗಳಲ್ಲೆಲ್ಲ ಇದೆ. ಆ ಮಂತ್ರ ಓದ್ಕೊಂಡ್ರೆ ಈ ಬಾಡಿನಲ್ಲಿ ನಮ್ಗೆ ಆ ಚಕ್ರ ಆಕ್ಟಿವೇಟ್ ಆಗಿ ಅದು ಏನಾಗುತ್ತೆ ಅಂದ್ರೆ ವೇವ್ಸ್ ರೂಪದಲ್ಲಿ, ಅಂದ್ರೆ ನಾವು ಒಂದಿನ 2 ದಿನ ಪದೇ 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 ಹೇಳ್ಕೊಂತ ಇದ್ರೆ ವೇವ್ಸ್ ರೂಪದಲ್ಲಿ ಅದು ನೇಚರ್ಗೆ ಹೋಗುತ್ತೆ. ನೇಚರ್ ಏನ್ ಹೇಳುತ್ತೆ ಅಂದ್ರೆ, ನಾವು ಏನ್ ಬಗೆತೀವೋ ಅಂದ್ರೆ ಆಕ್ಟಿವ್ ಅಂಡ್ ರಿಯಾಕ್ಷನ್ ಪೊಸಿಷನ್ ನಲ್ಲಿ, ಅಂದ್ರೆ ನಾವು ಯಾವ ತರ ಹೇಳ್ತೀವಿ ಅದನ್ನೇ ನಮ್ಗೆ ನೇಚರ್ ಕೊಡುತ್ತೆ. ಒಂದು ಪ್ರಾಬ್ಲಮ್ ಇತ್ತಂತ ಇಟ್ಕೊಳ್ರಿ, ಅದೇ ನೇಚರ್ ನಮ್ಗೆ ಓಹೋ ಹಿಂಗ್ ಸೊಲ್ಯೂಷನ್ ಕೇಳ್ತಾ ಇದ್ದಾನೆ ಈ ಮಂತ್ರ ರೂಪದಲ್ಲಿ ಅಂತ ಹೇಳಿ ಅದನ್ನ ನಮ್ಗೆ ಸೊಲ್ಯೂಷನ್ ಕೊಡುತ್ತೆ. ನಾವು ಮಂತ್ರ ಪಠನೆ ಮಾಡೋದ್ರಿಂದ ನಮ್ಮ ಕೋರಿಕೆನೂ ಈಡೇರುತ್ತೆ. ಹೀಗಾಗಿ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಕೂಡ ನಮ್ಗೆ ಚೆನ್ನಾಗಿರುತ್ತೆ. ಇವನ್ ಋಷಿ ಮುನಿಗಳ ಕಾಲದಲ್ಲಿ ಕೂಡ ಅವರು ಆಹಾರ ನೀರು ಇಲ್ಲಾರ್ದನೆ ಮಂತ್ರಗಳಿಂದಾನೇ, ಅಂದ್ರೆ ಶ್ವಾಸಕೋಶದ ಮೇಲೆ, ಉಸಿರಾಟದ ಮೇಲೆ ಅವರು ಕಾನ್ಸಂಟ್ರೇಷನ್ ಮಾಡಿ ಅದ್ರ ಮೇಲೇನೆ ಜಪ ಮಾಡ್ತಾ ಇದ್ರು. ಬಟ್ ಇವಾಗ ನಾವು ಮಾಡ್ಲಿಕ್ಕೆ ಆಗಲ್ಲ ಈಗಿನ ಕಾಲದಲ್ಲಿ, ಈಗಿನ ಬಿಸಿ ಲೈಫ್ನಲ್ಲಿ. ಹಾಗಾಗಿ ನಾವು ಅದನ್ನ ಮನೆಯಲ್ಲಿ ಏನೇ ಕೆಲಸ ಮಾಡ್ಕೊಂತ ಕೂಡ ನಾವು ಮಂತ್ರ ಜಪಿಸಿ, ಅಂದ್ರೆ ಮಂತ್ರ ಪಠನೆ ಮಾಡ್ತಾ ಇದ್ರೆ ನಮ್ಗೆ ಏನಾಗುತ್ತೆ ಅಂದ್ರೆ ನಮ್ಮ ಮನೆಯೆಲ್ಲ ಪಾಸಿಟಿವ್ ನೇಚರ್ ಆಗುತ್ತೆ, ಅಂದ್ರೆ ಪಾಸಿಟಿವ್ ಆಗಿ ಇರುತ್ತೆ. ನೆಕ್ಸ್ಟ್ ಏನಂದ್ರೆ ನಮ್ಮ ಇವನ್ ಶ್ವಾಸ ಆಗ್ಲಿ ಜಠರಾಗ್ನಿ ಆಗ್ಲಿ ಕ್ಲಿಯರ್ ಆಗಿರುತ್ತೆ. ನಮ್ಮ ಬಾಡಿ ಕೂಡ ಆಹಾರನ ಸ್ವಲ್ಪ ಕೇಳುತ್ತೆ. ಇವನ್ ಸ್ವಲ್ಪ ಇದ್ರೂ ಕೂಡ ಒಂದು ಶಕ್ತಿ ನಮ್ಮಲ್ಲಿ ಇರುತ್ತೆ. ಇವನ್ ನಮ್ಮ ಬಾಡಿ ಕೂಡ ಒಂದು ಸಿಸ್ಟಮೆಟಿಕ್ ಪೊಸಿಷನ್ ನಲ್ಲಿ ಇರುತ್ತೆ. ಹೀಗಾಗಿ ಮಂತ್ರ ಪಠನೆ ಮಾಡೋದ್ರಿಂದ ಒಳ್ಳೆಯದು. ಥ್ಯಾಂಕ್ ಯು ಸೋ ಮಚ್.